ನಮಸ್ಕಾರ ಸ್ನೇಹಿತರೆ, ಗುಮ್ಮನಾಯಕನ ಪಾಳ್ಯ ಪಾರ್ಟ್ 2ಗೆ ಸ್ವಾಗತ. ಸ್ನೇಹಿತರೆ, ನನ್ನ ನಾಡಿನ ಗುಮ್ಮನಾಯಕನ ಪಾಳ್ಯದ ದೊರೆಗಳು ಕಟ್ಟಿಸಿರುವ 101 ದೇವಸ್ಥಾನಗಳಲ್ಲಿ ಇದು ಒಂದು. ಸ್ನೇಹಿತರೆ, ಇದು ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ನಾಡಿನ ಇತಿಹಾಸವನ್ನೇ ಬದಲಾಯಿಸಿದ ಇದೇ ಮೂಲದ ಒಂದು ಕೋಟೆ, ಅದೇ ರೀ 77 ನಾಯಕರ ಮೆಟ್ಟಿದ ಕೋಟೆ, ಗುಮ್ಮನಾಯಕನ ಕೋಟೆ. ಈ ಕೋಟೆನ ಪಾರ್ಟ್ 2ಗೆ ಸ್ವಾಗತ ಸ್ನೇಹಿತರೆ. ಫಾಸ್ಟಲ್ಲಿ ನಡೆದಿರೋ ಐತಿಹಾಸಿಕ ರೋಚಕ ಚರಿತ್ರೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಏಕೈಕ 7 ಸುತ್ತಿನ ಕೋಟೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಹಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ. 6ನೇ ಶತಮಾನದಲ್ಲಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು ಈ ಮೂಲ ಬಂದು ಇಲ್ಲಿ ಗುಮ್ಮನಾಯಕ ಅನ್ನುವ ಗೌಡನ ಮನೆಯಲ್ಲಿ ಆಶ್ರಯ ಪಡೆದುದರಿಂದ ಈ ಕೋಟೆಗೆ ಗುಮ್ಮನಾಯಕನ ಕೋಟೆ ಎಂದು ಹೆಸರು ಬರುತ್ತದೆ. ಈ ಕೋಟೆಯ ಹೆಸರು 2 ಮನೆತನಗಳ ಮೈತ್ರಿಯನ್ನು ಸಾರುತ್ತದೆ ಸ್ನೇಹಿತರೆ. ಅದು ಅಲ್ಲದೆ ನಂಬಿಕೆಗೆ ಅರ್ಥ ತಿಳಿಸಿಕೊಟ್ಟಿದ್ದು ಇದೇ ಕೋಟೆಯ ವಾರಸುದಾರರು. ಏನೇ ಆಗಲಿ ಸ್ನೇಹಿತರೆ, ಈ ಕೋಟೆಗೆ ಆಳು ಹಂಪೆ ಅಂತ ಹೆಸರು ಬಂದಿದ್ದು ಮಾತ್ರ ನಮ್ಮ ನಿಸ್ವಾರ್ಥ ಕನ್ನಡಿಗರಿಗೆ ಸೇರಲೇಬೇಕು ಸ್ನೇಹಿತರೆ. ಯಾಕಂದರೆ ಅದು ನಂದು ಇದು ನಂದು, ಅದು ಬದಲಾಗಬೇಕು ಇದು ಬದಲಾಗಬೇಕು ಅಂತ ಎಲ್ಲರೂ ಹಠ ಹಿಡ್ದು ಕೂತ್ಕೊತಾರೆ. ಬಟ್ ಈ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ಇದು ಸ್ವಲ್ಪ ಬದಲಾಗುತ್ತೆ ಸ್ನೇಹಿತರೆ. ಆದಷ್ಟು ಇದು ಬದಲಾಗಲಿ ಅಂತ ಹಾರೈಸೋಣ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಶೇರ್ ಆಗುತ್ತೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಯಾಕಂದರೆ ನಾಡಿನ 2ನೇ ಹಂಪೆ ಅಂತ ಹೆಸರು ಪಡೆದು ಈ ಮೂಲದ ಎಲ್ಲ ಪಾಳೆ ಪಟ್ಟುಗಳ ತಂದೆ ಅಂತ ಹೆಸರು ಪಡೆದು ಈ ಕೋಟೆ ಕೈ ಚಾಚಿ ಕರಿತಿದೆ, ನನ್ನ ಸ್ಥಿತಿ ನೋಡ್ರೋ ಅಂತ. ಅದರಲ್ಲೂ ಮುಖ್ಯವಾಗಿ ಈ ಮೂಲದ ಎಲ್ಲ ಕನ್ನಡಿಗರಿಗೂ ಇದು ನನ್ನ ಸ್ಥಿತಿ ನೋಡ್ರೋ ಅಂತ ದೀನಾಯ ಸ್ಥಿತಿಯಿಂದ ನೋಡ್ತಿದೆ ಈ ಕೋಟೆ. ಈ ಕೋಟೆ ಸುತ್ತಮುತ್ತ 101 ದೇವಸ್ಥಾನ ಇದೆ ಸ್ನೇಹಿತರೆ. 101ರಲ್ಲಿ ಒಂದು 3 ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೂಲ ದೇವಸ್ಥಾನ, ಇಲ್ಲೊಂದು ಜಾತ್ರೆ ನಡೀತಿತ್ತಂತೆ. ಈ ಜಾತ್ರೆಗೆ ಈ ಕೋಟೆ ಅರಸರು ಬಂದು ಜಾತ್ರೆಯನ್ನು ನಡೆಸ್ತಾ ಇದ್ರಂತೆ. ಅಂಥ ಒಂದು ದೇವಸ್ಥಾನ ನೆಲಮಟ್ಟ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಅಲ್ಲಿವರೆಗೂ ಈ ಕೋಟೆ ಚರಿತ್ರೆ ತಿಳ್ಕೊಳ್ಳೋಣ. ವಿಜಯನಗರ ಅರಸರ ಸಾಮ್ರಾಜ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಈ ನಾಡಿನ ಘನತೆ ಗೌರವವನ್ನು ಬೆಳೆಸಿದ ಈ ಕೋಟೆ ಕನ್ನಡಿಗರ ಆಸ್ತಿ ಅಲ್ಲವೇ? ನೆನಪಿರಲಿ ಸ್ನೇಹಿತರೆ, ಇದು ನಿಮ್ಮೆಲ್ಲರ ಆಸ್ತಿ ಸ್ನೇಹಿತರೆ. ಆದರೆ ಒಂದು ಸ್ಮಾಲ್ ಡೌಟ್ ಬರ್ಬೋದು, ಒಂದಲ್ಲ ಜಾಸ್ತಿನೇ ಬರ್ಬೋದು. ಈ ಕೋಟೆಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಏನು ಸಂಬಂಧ, ಅಥವಾ ಈ ಪಾಳ್ಯಗಾರರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೂ ಏನು ಸಂಬಂಧ ಅಂತ ಹೇಳ್ತೀನಿ. ಮೂಲ ನಲ್ಲಮಲ ಅರಣ್ಯ ಪ್ರಾಂತದ ಬೋಯ ಜನಾಂಗ ರಾಜರು. ಆ ಕಾಲಕ್ಕೆ ಅವರು ತಮ್ಮ ರಾಜ್ಯವನ್ನು ಕಳೆದುಕೊಂಡು ಈ ಮೂಲ ಬಂದಾಗ ಇಲ್ಲಿ ಗುಮ್ಮಿರೆಡ್ಡಿಯವರ ಆಶ್ರಯ ಪಡೆದು ಇಲ್ಲೊಂದು ಅವರ ಸಹಾಯದಿಂದ ಇಲ್ಲೊಂದು ಕೋಟೆ ಕಟ್ತಾರೆ ಸ್ನೇಹಿತರೆ. ಅಲ್ಲಿಂದ ಅದೇ ಸಮಯದಲ್ಲಿ ದೇವರಾಯರ ರಾಜಧಾನಿ ಪೆನುಗೊಂಡ ಬದಲಾವಣೆ ಆದಮೇಲೆ ಗುಮ್ಮನಾಯಕನ ಪಾಳ್ಯಗಾರರು ತಮಗೆ ತಾವೇ ಸಾಮಂತ ರಾಜರಾಗಿ ಘೋಷಿಸಿಕೊಂಡು ರಾಜ್ಯಪಾಲನೆ ನಡೆಸೋದು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದೇ ಸಮಯದಲ್ಲಿ ಮೊಘಲ್ ದಾಳಿ ಅನ್ನೋದು ಶುರುವಾಗುತ್ತೆ. ಆ ಮೊಘಲ್ ಸೈನ್ಯನ ಬೆನ್ನಟ್ಟಿ ಒದ್ದು ಓಡಿಸಿದ ಈ ಗುಮ್ಮನಾಯಕನ ಪಾಳ್ಯ ಕೋಟೆಗಾರದ್ದು. ಈ ಕೋಟೆ ಪಾಳ್ಯಗಾರರು ರಾಯರ ರಾಜಧಾನಿಗೆ ತಮ್ಮ ರಕ್ತವನ್ನೇ ಹರಿಸಿ ಬೆನ್ಗಾವಲಾಗಿ ನಿಂತು ರಾಯರಿಗೆ ಸಪೋರ್ಟಾಗಿ ನಿಂತಂಥ ಒಂದು ಕೋಟೆಯ ಆಳ್ವಿಕೆಯ ಚರಿತ್ರೆ ಕಣ್ರಿ ಇದು ಸ್ನೇಹಿತರೆ. ಕೆಲವೊಂದು ಇತಿಹಾಸ ಪ್ರಸಂಗಗಳಲ್ಲಿ ಬಾಬರ್ಗೆ ಯಾರೋ ಹೇಳ್ತಾರಂತೆ, ಬಾಬರ್ ಮಹಾರಾಜರೇ ದಕ್ಷಿಣ ಭಾರತದ ದಾಳಿಗೆ ನೀವು ಯಾಕೆ ಹಿಂಸರಿತೀರಾ ಅಂತ. ಆವಾಗ ಬಾಬರ್ ಹೇಳ್ತಾನಂತೆ, ಅಲ್ಲಿ ಸಿಂಹಾಸನ ಮೇಲೆ ಕುತ್ಕೊಂಡಿರೋದು ನಮ್ಮ ಅಪ್ಪ ಅವರ ಅಪ್ಪನಪ್ಪ, ಅವನ್ನ ನಾವೇನು ಮಾಡೋಕ್ಕಾಗಲ್ಲ ಅಂತ. ಸ್ನೇಹಿತರೆ, ಹೆಂಗಿದೆ ನೋಡಿ, ಅಂತ ಬಾಬರ್ ಬಾಯಿಂದನೇ ಬಾಪ್ ಕಾ ಬಾಪ್ ಅಂತ ಹೇಳ್ಸಿರೋ ಈ ಕೋಟೆ ಪಾಳ್ಯಗಾರರು ಈ ಕೋಟೆ ಚರಿತ್ರೆ ಈಗ ನೋಡಿ ಯಾವ ಸ್ಥಿತಿಯಲ್ಲಿದೆ ಸ್ನೇಹಿತರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 101 ದೇವಸ್ಥಾನಗಳಿದ್ದು ರಾಯರ ದತ್ತುಪುತ್ರ ಅನಿಸಿಕೊಂಡು ವಿಜಯನಗರ ಸಾಮ್ರಾಜ್ಯ ಏನು ಆಚರಿಸ್ತಾ ಇತ್ತು ವಿಜಯದಶಮಿ ಹಬ್ಬ, ಆ ವಿಜಯದಶಮಿ ಹಬ್ಬ ಇಲ್ಲಿ ಆಚರಣೆ ಮಾಡುವಂಥ ಒಂದು ಕೋಟೆ ಈಗ ದೀನಾಯ ಸ್ಥಿತಿಯಲ್ಲಾಗಿದೆ. ಈ ದೀನಾಯ ಸ್ಥಿತಿ ಈ ಕೋಟೆಗೆ ಬರಲು ಕಾರಣ ಯಾರು, ಯಾಕೆ ಈ ಥರ ಆಗಿದೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ.
ಈ ವಿಡಿಯೋದಲ್ಲಿ ಒಂದು 3 ದೇವಸ್ಥಾನಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೇಯ್ನ್ ದೇವಸ್ಥಾನ ಒಂದು ದಿನಾಯ ಸ್ಥಿತಿಯಲ್ಲಿದೆ. ಅದನ್ನು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪ್ಲೀಸ್ ದಯವಿಟ್ಟು. ಸ್ನೇಹಿತರೆ, ಈ ಗುಮ್ಮನಾಯಕನ ಕೋಟೆ ಹಿಂದೆ ಒಂದು ನಿಸರ್ಗಧಾಮ ಅಂತ ಒಂದು ಪ್ಲೇಸ್ ಇದೆ. ಗುಮ್ಮನಾಯಕನ ಪಾಳ್ಯ ನಿಸರ್ಗಧಾಮ ಅಂತ. ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ, ಕೆರೆ ನೋಟ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಬರೋಣ ಅಂತ ನೋಡ್ಕೊಂಡು ಬರೋಣ. ಅವ ಯಾವ ದೇವಸ್ಥಾನ ಮದೆ? ನರಸಿಂಹಸ್ವಾಮಿ ದೇವಸ್ಥಾನ. ఎవరు కట్టించిండేది? ఏం మామని తెలుసా? బెంగళూరులో అవునా? ಗುಮ್ಮನಾಯಕನ ಕೋಟೆಯ ಇಂದಿನ ವಿಹಂಗ ನೋಟ. ಫ್ಯಾಮಿಲಿ ಟ್ರಿಪ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ನೋಡಿ ಇದು. ಒಂದು ಸಾರಿ ಟೈಮ್ ಇದ್ದರೆ ವಿಸಿಟ್ ಮಾಡಿ ಸ್ನೇಹಿತರೆ. ಸೇತು ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಸಂಘ, ಗುಮ್ಮನಾಯಕನಪಾಳ್ಯ, ತೋಳಪಳ್ಳಿ ಪೋಸ್ಟು, ಬಾಗೇಪಲ್ಲಿ ತಾಲೂಕು, ಪಾತುಪಾಳ್ಯ ಹೋಬಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಸೇತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಇದೇ ನೋಡಿ ಸ್ನೇಹಿತರೆ, ಚೆನ್ನಮ್ಮನ ಕೆರೆ. ಗುಮ್ಮನಾಯಕನ ಪಾಳ್ಯದ ಚೆನ್ನಮ್ಮನ ಕೆರೆ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಈಗ ಹೋಗ್ತಾ ಇರೋದು. ಅಲ್ಲಿ ಹೋಗಿ ಹೆಂಗಿದೆ ಸ್ನೇಹಿತರೆ. ನೀವು ಗುಮ್ಮನಾಯಕನ ಪಾಳ್ಯದ ಕೋಟೆಗೆ ಬಂದರೆ, ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಈ ಕಡೆ ನೋಡಿ, ಇದು ಚೆನ್ನಮ್ಮನ ಕೆರೆ. ಇದು ನೀವು ಕೋಟೆ ಮೇಲೆಯಿಂದ ನೋಡಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಕಾಣಿಸುತ್ತೆ, ಅದು ಚೆನ್ನಮ್ಮನ ಕೆರೆ ಅಂತಾರೆ. ಅಲ್ಲಿಂದ ನೋಡಿ ಇದೇ ರೋಡು. ಇಲ್ಲಿ ಈ ಗಿಡಗಳ ಮಧ್ಯೆ ದೇವಸ್ಥಾನ ಇದೆ. ಖಂಡಿತ ಆದಷ್ಟು ಬಂದು ಒಂದು ಹಳೆ ದೇವಸ್ಥಾನ ಬಂದು ನೋಡಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ಗುಮ್ಮನಾಯಕನ ಪಾಳ್ಯ ಪಾರ್ಟ್ 2ಗೆ ಸ್ವಾಗತ. ಸ್ನೇಹಿತರೆ, ನನ್ನ ನಾಡಿನ ಗತ ವೈಭವ ಮಣ್ಣುಪಾಲಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಗುಮ್ಮನಾಯಕನ ಪಾಳ್ಯದ ದೊರೆಗಳು ಕಟ್ಟಿಸಿರುವ 101 ದೇವಸ್ಥಾನಗಳಲ್ಲಿ ಇದು ಒಂದು ಸ್ನೇಹಿತರೆ. ಇದು ಸ್ನೇಹಿತರೆ, ನನಗನ್ಸುತ್ತೆ ಇದು ತುಂಬಾ ದೊಡ್ಡ ದೇವಸ್ಥಾನ. ತುಂಬಾ ಶಿಥಿಲಾವಸ್ಥಕ್ಕೆ ಆಗೋಗ್ಬಿಟ್ಟಿದೆ ನೋಡಿ. ಇದು ಮೇನ್ ಡೋರ್ ಎಂಟ್ರೆನ್ಸ್. ಇದು ಲಾಕ್ ಸಿಸ್ಟಮ್ ಇಲ್ಲಿ ಇದೆ, ಅಲ್ಲಿ ಇದೆ. ಸ್ನೇಹಿತರೆ, ಇದು ಗುಮ್ಮನಾಯಕನ ಪಾಳ್ಯೆಯ ಒಂದು ಪುರಾತನ ದೇವಸ್ಥಾನ. ಗುಮ್ಮನಾಯಕನ ಪಾಳ್ಯದ ಕೋಟೆಯ ಅರಸರು ಇಲ್ಲಿಗೆ ಬಂದು ದರ್ಶನ ಪಡೆದು ಹೋಗ್ತಾ ಇದ್ರಂತೆ. ಇಲ್ಲಿ ಜಾತ್ರೆಯನ್ನು ನಡೆಸ್ತಾ ಇದ್ರಂತೆ. ಇಲ್ಲಿ ಬಾಧಾಕರ ವಿಷಯ ಅಂದರೆ, ಈ ದೇವಸ್ಥಾನ ನೋಡಿದಾಗ ತುಂಬ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಓಪನ್ ಪ್ಲೇಸ್ ಇದು ನೋಡಿ. ನಿಮ್ಗೆ ಕಾಣುತ್ತೋ ಕಾಣಲ್ವೋ ಗೊತ್ತಿಲ್ಲ, ಇದು ಓಪನ್ ಪ್ಲೇಸ್. ಇದು ಇಷ್ಟು ಇದು ಎಂಟ್ರೆನ್ಸು.
ಒಂದು ಬೃಹತ್ ಆಕಾರದ ದೇವಸ್ಥಾನ ನೆಲಮಟ್ಟ ಆಗಿದೆ ಇಲ್ಲಿ. ಯಾಕೆ ನಿದ್ದೆ ಮಾಡ್ತಾ ಇದೆ? ಯಾಕೆ ಹೇಳಿ? ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಷ್ಟ್ರದಲ್ಲಿ ಬೇರೆ ಥರ ಟೆಂಪಲ್ಸ್ ಇರ್ತವೆ, ಅದ್ರ ಮೇಲೆ ಪ್ರೀತಿ ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಯಾವುದೂ ಇಲ್ಲ, ಅದೊಂದು ಕಾರಣ ಇಲ್ಲಿ. ಲೈಟಿಂಗ್ ಸಿಸ್ಟಮ್ ನೋಡಿ ಯಾವ ರೇಂಜಲ್ಲಿದೆ, ಯಾವ ಥರ ಬೆಳಕು. ಇಲ್ಲಿ ಮೂರ್ತಿ ಮೇಲೆ, ವಿಗ್ರಹದ ಮೇಲೆ ಬೆಳಕು ಬೀಳೋದಕ್ಕೆ ಇದು ಮಾಡಿರೋವಂಥ ಒಂದು ವ್ಯವಸ್ಥೆ ನೋಡಿ. ಇವಾಗ ಇಲ್ಲಿ ಮೂಲತಃ ಒಂದು ವಿಗ್ರಹ ಇತ್ತು ಅಂತೆ, ಅದು ಇಲ್ವಂತೆ ಈಗ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ ನಮಗೆ. ಆ ಕಾಲದಲ್ಲಿ ಮಾಡಿರುವಂಥ ಬೆಳಕಿಗೆ ಯಾವ ರೇಂಜಲ್ಲಿ ಇದೆ ನೋಡಿ. ಇದು ಬಿದ್ದು ಮುರಿದೋಗ್ಬಿಟ್ಟಿರೋಂಥ ಒಂದು ಇಲ್ಲಿರೋಂಥ ಪ್ಲೇಸ್ ಇದು ನೋಡಿ. ಇದು ಇದು ನಮ್ಮ ಕರ್ನಾಟಕದ ಆಸ್ತಿ ಅಲ್ಲ. ಇವು ಕೆಲವೊಬ್ಬರು ಕಣ್ಣುಗಳಿಗೆ ಕಾಣಿಸಲ್ಲ. ಯಾಕೆ ಅಂದರೆ ಟ್ರೆಂಡಿಂಗಲ್ಲಿ ಏನಿರುತ್ತೋ ಅವು ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಕೆಲವೊಂದು ಅಧಿಕಾರಿಗಳಿಗಾಗಲಿ ಯಾರಿಗೇ ಆಗಲಿ. ಸ್ನೇಹಿತರೆ, ಇದು ದೇವಸ್ಥಾನ ಹೊರನೋಟ ನೋಡಿ. ಮುಚ್ಕೊಂಡು ಹೋಗಿರೋವಂಥ ಒಂದು ದೇವಸ್ಥಾನ ಇದು. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಒಂದು ವಿಚಿತ್ರ ವಿಷಯ ಅಂದರೆ ಅದು ಅಷ್ಟು ಹೈಟಲ್ಲಿದೆ. ಒಳಗೆ ಬೆಳಕು ಒಂಥರ ಲೈಟ್ ಥರ ಕಾಣಿಸ್ತಾ ಇದೆ, ಫೋಕಸ್ ಥರ ಕಾಣಿಸ್ತಾ ಇದೆ. ಅದು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಆ ಸಣ್ಣ ಸಣ್ಣ ರಂಧ್ರಗಳಿದ್ದಾವೆ, ಬಟ್ ಅದರಿಂದ ಅಷ್ಟೊಂದು ಬೆಳಕು ಬರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಣ್ಣ ಪುಟ್ಟ ರಂಧ್ರಗಳಿದಾವೆ, ಅದರಿಂದ ಬೆಳಕು ಬಂದ್ರೂ ಆ ರೀತಿ ಬೆಳಕು ಬರಲ್ವಲ್ಲ. ತೋರಿಸ್ತೀನಿ, ಲೈಟ್ ಥರ ಕಾಣಿಸುತ್ತೆ, ನೋಡಿರ್ತೀರ ಆಗಲೇ. ಮತ್ತೆ ತೋರಿಸ್ತೀನಿ. ನೋಡಿ ಎಷ್ಟು ದೂರ ಇದೆ. ನೋಡಿ ಎಷ್ಟು ದೂರ ಇದೆ, ಎಷ್ಟು ಲೈಟ್ ಕಾಣಿಸುತ್ತೆ ನೋಡಿ. ಸೂಪರ್ ಅಲ್ವಾ? ಆ ಕಾಲದ್ದೊಂದು ಟೆಕ್ನಾಲಜಿಗೆ ಹ್ಯಾಟ್ಸ್ ಆಫ್. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಈ ಜನ್ರೇಷನಲ್ಲಿ ಮಾಡಬೇಕು.
ಇಲ್ಲಿ ನೋಡಿ, ಇಲ್ಲಿ ಡೋರ್ ಬರುತ್ತೆ. ಡೋರ್ಗೋಸ್ಕರ ಮಾಡಿರೋ ಅಂಥ ಒಂದು ಇಂಟರ್ಲಾಕ್ ಸಿಸ್ಟಮ್ ಇದು. ಇಲ್ಲಿನೂ ಹಂಗೆ ಇದೆ. ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಷ್ಟೇನು.